ಚನ್ನರಾಯಪಟ್ಟಣ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ ಅಂಗವಾಗಿ ಪತ್ರಕರ್ತರ ಭವನದಲ್ಲಿಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ಎಲ್ಲಾ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ಔತಣಕೂಟ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರು, ತಾಲೂಕು ದಂಡಾಧಿಕಾರಿ ಹಾಗೂ ಪುರಸಭಾ ಮುಖ್ಯ ಅಧಿಕಾರಿಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಭವನಕ್ಕೆ ಪತ್ರಕರ್ತರ ಭವನಕ್ಕೆ ಬರಬೇಕು ಅಂತ ಸುಮಾರು ಸರಿ ಅನ್ಕೊಂಡಿದ್ದೆ, ಆಗಿರಲಿಲ್ಲ. ಇನ್ನೊಂದು ಸುವರ್ಣ ಅವಕಾಶ ಇವತ್ತು ಸಿಕ್ಕಿದ್ದು, ನಾನು ಇವತ್ತು ಬಂದಿದ್ದೀನಿ. ಸೊ ಪತ್ರಕರ್ತರು ಮತ್ತೆ ನಮ್ಮ ಕಂದಾಯ ಇಲಾಖೆಗೆ ಮೊದಲಿನಿಂದಲೂ ಕೂಡ ಒಂದು ಅವಿನಾಭಾವ ಸಂಬಂಧ ಇದೆ. ಸೊ ಅದು ಹಿಂದೆ ಇದ್ದಂತಹ ತಹಶೀಲ್ದಾರ್ಗಳು ಏನಿದ್ರು ಆ ಒಂದು ಅಡಿಪಾಯ ಹಾಕ್ಬಿಟ್ಟು ಹೋಗಿದ್ದಾರೆ, ಆ ಒಂದು ಬಾಂಧವ್ಯನ. ಸೊ ಅದನ್ನ ಕೂಡ ಇವತ್ತಿಗೂ ಕೂಡ ನಾವು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವರ್ಷ ಆ ಒಂದು ನೆನಪಿಗೋಸ್ಕರ ಏನ್ ಮಾಡ್ತೀವಿ, ಎಲ್ಲಾ ಸರ್ಕಾರಿ ಇಲಾಖೆಗಳು ಹಾಗೂ ಅದರ ಜೊತೆಯಲ್ಲಿ ನಮ್ಮ ಕಂದಾಯ ಇಲಾಖೆಯ ಒಂದು ನೇತೃತ್ವದಲ್ಲಿ ಏನಂದ್ರೆ ಒಂದು ಟೀಮ್ ತರ ಮಾಡಿಕೊಂಡು, ಅದರಲ್ಲೂ ವಿಶೇಷವಾಗಿ ಪತ್ರಕರ್ತ ಮಿತ್ರರು ಅವರೇ ಒಂದು ಆರ್ಗನೈಸ್ ಮಾಡಿ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡೋದು ಅಂದ್ರೆ ಅದು ಬಹಳ ಸುಲಭದ ಮಾತಲ್ಲ. ಯಾಕಂದ್ರೆ ಎಲ್ಲಾ ಇಲಾಖೆಗಳ ಸಿಬ್ಬಂದಿಗಳನ್ನ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಎಲ್ಲರನ್ನು ಸೇರಿಸೋದು ಕಷ್ಟವಾದ ಕೆಲಸ. ಅದ್ರ ಜೊತೆಗೆ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಆ ದಿನ. ಅಂದ್ರೆ ನಾವು ಏನು ಆ ಶೆಡ್ಯೂಲ್ ನಲ್ಲಿ ಫಿಕ್ಸ್ ಮಾಡಿದ್ವಿ, ಯಾವ್ಯಾವ ಟೀಮ್ಸ್ ಬರ್ಬೇಕು ಅಂತ, ಎಲ್ಲಾ ಟೀಮ್ಸ್ಗಳು ಬರೋದ್ರ ಜೊತೆಗೆ ಒಂದು ಪೂರ್ವ ಸಿದ್ಧತಾ ತಯಾರಿಗಳನ್ನ ಮಾಡಿಕೊಂಡು ಸುಮಾರು ಒಂದು 7-8 ದಿನಗಳ ಕಾಲ ಪ್ರಾಕ್ಟೀಸ್ ಮಾಡಿಕೊಂಡು, ಅಂದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಸೊ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಪತ್ರಕರ್ತರು. ನಮ್ಮಲ್ಲಿ ಹೇಳಿದ್ರೆ ನಾವು ಈ ನವೋದಯ ಶಾಲೆಯ ಆವರಣದಲ್ಲಿ 15 ಡೇಸ್ ಪ್ರಾಕ್ಟೀಸ್ ಮಾಡಿದೆ. ಒಂದು 15-20% ನಾ ಪರ್ಫೆಕ್ಟ್ ಆದ್ವಿ. ಬೇರೆಯವರೆಲ್ಲ ನೋಡಿ ಹೇಳ್ತಾ ಇದ್ರು, ಇಲ್ಲ ಸರ್ ನೀವು ಲಾಸ್ಟ್ ಹಲವಾರು ವರ್ಷಗಳಿಗೆ ಹೋಲಿಸಿದ್ರೆ ಪತ್ರಕರ್ತ ತಂಡದ ಕ್ರಿಕೆಟ್ ಆಡೋ ಗುಣಮಟ್ಟ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಅಂತ. ಅದಕ್ಕೆ ಕಾರಣ ಒಂದು 15 ದಿವಸ ಪ್ರಾಕ್ಟೀಸ್ ಮಾಡಿದೆ. ಈಗ ನಮ್ಗೆ ಏನಾಗಿದೆ ಅಂತಂದ್ರೆ, ನೀವು ನಂಬ್ತಿರೋ ಮತ್ತೆ ಅದಾದ್ಮೇಲೆ ನಮ್ಮವರೆಲ್ಲರಿಗೂ ಹೇಳಿದ್ರು, ದಯವಿಟ್ಟು ಪ್ರಾಕ್ಟೀಸ್ ಬೇಡ ಸ್ಟಾರ್ಟ್ ಮಾಡುವ ಅಂತ ಹೇಳಿ. ಆಮೇಲೆ ಒಂದು 2 ದಿವಸ 3 ದಿವಸ 3-4 ಜನ ಬಂದ್ರೆ, ಈಗ ನನಗೇನಾಗಿದೆ ಅಂದ್ರೆ ಡೈಲಿ ನಾನು ನವೋದಯ ಸ್ಟೇಡಿಯಂ ನವೋದಯ ಕಾಲೇಜ್ ಹೋಗಕ್ಕಾಗಿದೆ. ಹೋಗೋದು ಒಂದು 11 ಗಂಟೆ ಹುಡುಗರೇ ಇರ್ತಾರೆ, ಅವ್ರ ಜೊತೆಗೆ ಆಡ್ಕೊಂಡು ಬರೋದಾಗಿತ್ತು. ಅದನ್ನ ಯಾಕೆ ಹೇಳ್ತಾ ಇದ್ದಂತೆ, ಇದನ್ನ ನಾವು ರೊಟೀನ್ ಆಗಿ ಮಾಡಿಕೊಂಡ್ರೆ ಸೊ ನಮ್ಗಳ ಆರೋಗ್ಯನೂ ಚೆನ್ನಾಗಿರ್ತದೆ. ಈಗ ಅದರಲ್ಲೂ ಇತ್ತೀಚಿನ ದಿನದ ಸ್ಪೋರ್ಟ್ಸ್ ಇದೆಯಲ್ಲ, ನನಗೆ ಯಾಕೆ ಹೇಳಿದೆ ವರ್ಕ್ ಪ್ರೆಷರ್ ಅಂತೇಳಿ. ಈ ಸ್ಪೋರ್ಟ್ಸ್ ಇದೆಯಲ್ಲ, ನಮ್ಮಲ್ಲಿ ನಾಯಕತ್ವದ ಗುಣವನ್ನ ಮತ್ತು ಅದ್ರ ಜೊತೆಗೆ ಏನಾದರೂ ನಮ್ಗೆ ವರ್ಕ್ ಪ್ರೆಷರ್ ಇದೆಯಲ್ಲ, ಇವುಗಳನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತೆ ಸಮಾಜದಲ್ಲಿ ಇತರರ ಜೊತೆಗೆ ತುಂಬಾ ಲವಲವಿಕೆಯಿಂದ ಇರೋದಕ್ಕೆ ಪ್ರೇರಣೆಯನ್ನು ನೀಡುತ್ತೆ. ಅದಕ್ಕೆ ಸ್ಪೋರ್ಟ್ಸ್ ಫಾರ್ ಪೀಸ್ ಅಂತ ಹೇಳಿ ಹೇಳ್ತಾರೆ. ಈ ವೇಳೆ ಪತ್ರಿಕಾ ವೃಂದದವರು ಹಾಗೂ ಇತರ ಇಲಾಖಾ ನೌಕರರು ಹಾಜರಿದ್ದರು.